ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇದ್ದಂತಹ ಯುದ್ಧಕ್ಕೆ ಸಂಬಂಧಪಟ್ಟಂತೆ 2 ವಾರಗಳ ಕಾಲ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿತ್ತು. ಇದೀಗ ಕದನ ವಿರಾಮಕ್ಕೆ ಇನ್ನೊಂದೇ ಒಂದು ದಿನ ಮಾತ್ರ ಬಾಕಿ ಇದೆ. ವಾಟ್ ನೆಕ್ಸ್ಟ್ ಎನ್ನುವಂತಹ ಪ್ರಶ್ನೆ ಇದೀಗ ವಿಶ್ವದಾದ್ಯಂತ ಕಾಡ್ತಾ ಇರುವಂತದ್ದು. ಕದನ ವಿರಾಮಕ್ಕೆ ಇನ್ನೊಂದು ದಿನ ಮಾತ್ರವೇ ಬಾಕಿ. 2ನೇ ಸುತ್ತಿನ ಸಂಧಾನ ಮಾತುಕತೆ ಇನ್ನೂ ಗೊಂದಲದ ಗೂಡಾಗಿದೆ. 2ನೇ ಸುತ್ತಿನ ಸಂಧಾನ ಮಾತುಕತೆಗೆ ಅಮೆರಿಕ ಉತ್ಸುಕತೆಯನ್ನ ತೋರಿಸ್ತಾ ಇದೆ. ಮತ್ತೊಂದು ಮಾತುಕತೆಗೆ ಮನಸ್ಸು ಮಾಡ್ತಾ ಇಲ್ಲ ಇರಾನ್. ಪಾಕಿಸ್ತಾನದಲ್ಲೇ ಮತ್ತೊಮ್ಮೆ ರಾಜಿ ಸಂಧಾನ ನಡೆಯಲಿದೆ. ಇಸ್ಲಾಮಾಬಾದ್ನಲ್ಲಿ ಮಾತ್ರ ಮಾತುಕತೆ ನಡೀತಿದೆ. ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಂಧಾನ ಮಾತುಕತೆಗೆ ಹೋಗ್ತಾ ಇಲ್ಲ, ಹಠ ಬಿಡ್ತಾ ಇಲ್ಲ ಇರಾನ್. ಹಠವನ್ನ ಮಾಡ್ತಾನೆ ಬಂದಿದೆ. ಇದೀಗ ಕದನ ವಿರಾಮಕ್ಕೆ ಇನ್ನೊಂದು ದಿನ ಮಾತ್ರವೇ ಬಾಕಿ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ 2ನೇ ಸುತ್ತಿನ ಸಂಧಾನ ಸಭೆಯನ್ನ ಮಾಡೋದಕ್ಕೆ ಈಗ ಆಲ್ರೆಡಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೊದಲನೇ ಸುತ್ತಿನ ಸಂಧಾನ ಸಭೆ ನಡೆದಿದ್ದು ಕೂಡ ಪಾಕಿಸ್ತಾನದ ಕ್ಯಾಪಿಟಲ್ ಸಿಟಿ ಇಸ್ಲಾಮಾಬಾದ್ನಲ್ಲಿ. ಇದೀಗ ಅಲ್ಲೇ 2ನೇ ಸುತ್ತಿನ ಸಂಧಾನ ಸಭೆಯನ್ನ ಮಾಡೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಕೇವಲ ಇನ್ನೊಂದು ದಿನ ಮಾತ್ರ ಬಾಕಿ ಇದೆ. ಒಂದು ದಿನ ಆದ್ಮೇಲೆ ಏನಾಗುತ್ತೆ, ಏನಾಗಬಹುದು ಊಹಿಸಿಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಈಗ ಆಲ್ರೆಡಿ 45ರಿಂದ 50 ದಿನಗಳ ಕಾಲ ಏನ್ ನಡೀತು ಮಧ್ಯಪ್ರಾಚ್ಯ ಯುದ್ಧ, ಅದರಿಂದ ಇಡೀ ವಿಶ್ವದಾದ್ಯಂತ ಹಲವು ರೀತಿಯಾದಂತಹ ಸಂಕಷ್ಟಗಳು ಎದುರಾಗಿತ್ತು. ನಾಳೆಗೆ ಅಮೆರಿಕ ಇರಾನ್ ನಡುವಿನ ಕದನ ವಿರಾಮ ಅಂತ್ಯ ಆಗತ್ತೆ. ಮತ್ತೆರಡು ವಾರ ಕದನ ವಿರಾಮ ಮುಂದೂಡಿಕೆ ಆಗುವ ಸಾಧ್ಯತೆ ಇದೆಯಾ ಇಲ್ವಾ ಗೊತ್ತಿಲ್ಲ. ಮತ್ತೆ 15 ದಿನಗಳ ಕಾಲ ಕದನ ವಿರಾಮಕ್ಕೆ ಪಾಕಿಸ್ತಾನ ಮನವಿಯನ್ನ ಸಲ್ಲಿಸಿದೆ. ಶಾಂತಿ ಒಪ್ಪಂದ ಮಾತುಕತೆಯ ಮಧ್ಯಸ್ಥಿಕೆಗೆ ವಹಿಸ್ತಾ ಇದೆ ಪಾಕ್. ಆದ್ರೆ ಸಂಧಾನ ಮಾತುಕತೆಗೆ ಮಾತ್ರ ಇರಾನ್ ನಿರುತ್ಸಾಹವನ್ನ ತೋರಿಸ್ತಾ ಇದೆ. ಹಾರ್ಮುಜ್ನಲ್ಲಿದ್ದಂತ ಇರಾನ್ ಹಡಗನ್ನ ವಶಕ್ಕೆ ಪಡೆದುಕೊಂಡಿದೆ ಅಮೆರಿಕ. ಕಳೆದ 21 ಗಂಟೆಗಳಲ್ಲಿ 3 ಹಡಗುಗಳನ್ನ ಅಮೆರಿಕ ವಶಕ್ಕೆ ಪಡೆದಿದ್ದಂಥದ್ದು. ಇರಾನ್ನ ಟೌಸ್ಕಾ ಹಡಗನ್ನ ವಶಕ್ಕೆ ಪಡೆದಿರೋ ಅಮೆರಿಕ ಟ್ರಿಪೋಲಿ. ಕದನ ವಿರಾಮದ ನಡುವೆ ಅಮೆರಿಕ ನಡೆಗೆ ಇರಾನ್ ಕೊತ ಅಂತ ಕುದಿತಾ ಇದೆ. ಅಮೆರಿಕ ನಡೆಗೆ ತೀವ್ರವಾದಂತಹ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಮಾತುಕತೆಗೆ ಒಪ್ತಾ ಇಲ್ಲ ಇರಾನ್ ಸರ್ಕಾರ. ಯಾಕಂತ ಅಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಾಡಿರುವಂತಹ ಆ ಕೆಲಸ ಇರಾನ್ಗೆ ಮತ್ತಷ್ಟು ಕೋಪವನ್ನ ತರಿಸಿದೆ. ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು, ಇನ್ನೆರಡು ದಿನ ಬಾಕಿ ಇದೆ ಅನ್ನೋಷ್ಟರಲ್ಲಿ ಹಾರ್ಮುಜ್ ಜಲಸಂಧಿಯಿಂದ ಬರ್ತಾ ಇದ್ದಂತಹ ಹಡಗುಗಳಲ್ಲಿ ಅದರಲ್ಲೂ ಕೂಡ ಇರಾನ್ ಬಾವುಟ ಇದ್ದಂತಹ ಹಡಗನ್ನ ವಶಕ್ಕೆ ಪಡೆದುಕೊಳ್ಳುತ್ತೆ ಅಮೆರಿಕ. ಇದಕ್ಕೆ ಇರಾನ್ ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ, ನಾವು ಸುಮ್ಮನೆ ಇರೋದಿಲ್ಲ ಅಂತ ಎಚ್ಚರಿಕೆಯನ್ನ ಕೂಡ ಕೊಡುತ್ತೆ. ಎಚ್ಚರಿಕೆ ಕೊಟ್ಟಾದ್ಮೇಲೂ ಕೂಡ ಅಮೆರಿಕ ತನ್ನ ವರ್ಸೆಯನ್ನ ಮಾತ್ರ ಬದಲಾಯಿಸಿಕೊಳ್ಳೋದಿಲ್ಲ. ಹಾಗಾಗಿ ಇರಾನ್ ಇದೀಗ ಸಂಧಾನ ಸಭೆಗೆ ನಿರುತ್ಸಾಹವನ್ನ ತೋರಿಸ್ತಾ ಇರುವಂತದ್ದು. ಬರೋದಿಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಹೋಗಿ ಅಂತ ಹೇಳ್ತಾ ಇದೆ. ಮತ್ತೊಂದ್ ಕಡೆನಲ್ಲಿ ಕದನ ವಿರಾಮವನ್ನ ಇನ್ನೊಂದಷ್ಟು ಕಾಲ ಮುಂದೂಡಿಕೆ ಮಾಡಬೇಕು ಅಂತ ಕೂಡ ಮನವಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು. ಇಂದು ಪಾಕಿಸ್ತಾನದಲ್ಲಿ, ಅದರಲ್ಲೂ ಕೂಡ ಪಾಕಿಸ್ತಾನದ ಕ್ಯಾಪಿಟಲ್ ಸಿಟಿ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆ, 2ನೇ ಸುತ್ತಿನ ಸಂಧಾನ ಸಭೆಗೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅಮೆರಿಕಾದ ನಿಯೋಗ ಈಗ ಆಲ್ರೆಡಿ ಅಲ್ಲಿಗೆ ಹೋಗ್ತಾ ಇರುವಂಥದ್ದು. ಮೊದಲನೇ ಸುತ್ತಿನ ಸಂಧಾನ ಸಭೆಯಲ್ಲೂ ಕೂಡ ಅಮೆರಿಕ ತನ್ನ ನಿಯೋಗವನ್ನ ಕಳಿಸಿತ್ತು. ಅದರಲ್ಲಿ JD ವ್ಯಾನ್ಸ್ ಅವರು ಹೋಗಿರ್ತಾರೆ. JD ವ್ಯಾನ್ಸ್ ಅವರು ಇದ್ರೆ ಮಾತ್ರ ನಾವು ಸಂಧಾನ ಸಭೆಯಲ್ಲಿ ಇರ್ತೀವಿ ಅಂತ ಕೂಡ ಇರಾನ್ ಹೇಳಿತ್ತು.